ವಿಜಯನಗರ ಶಾಸಕ ಆನಂದ್ ಸಿಂಗ್ ಮೇಲೆ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಬೇಗ ಟ್ವಿಸ್ಟ್ ಸಿಕ್ಕಿದೆ. ಕಂಪ್ಲಿ ಶಾಸಕ ಗಣೇಶ್ ಸುಳ್ಳಿನ ಸರಮಾಲೆ ಒಂದೊಂದಾಗಿಯೇ ಬಟಾಬಯಲಾಗ್ತಿದೆ. ಮತ್ತೊಂದು ಕಡೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿ ಪಡೆಯುತ್ತಿರುವಂತಹ ಆನಂದ್ ಸಿಂಗ್ ಆರೋಗ್ಯ ಸದ್ಯ ಹೇಗಿದೆ ಗೊತ್ತಾ? ಇಲ್ಲಿದೆ ನೋಡಿ ಇದೆಲ್ಲದರ ಕಂಪ್ಲೀಟ್ ರಿಪೋರ್ಟ್. ಕಂಪ್ಲಿ ಶಾಸಕ ಗಣೇಶ್ ರಿಂದ ತೀವ್ರ ಹಲ್ಲೆಗೊಳಗಾಗಿ ಆಸ್ಪತ್ರೆ ಸೇರಿರುವ ಶಾಸಕ ಆನಂದ್ ಸಿಂಗ್ ಇನ್ನೂ ಚೇತರಿಸಿಕೊಂಡಿಲ್ಲ. ಬಲವಾದ ಪೆಟ್ಟು ಬಿದ್ದಿರೋದ್ರಿಂದ ಕಣ್ಣಿನ ಊತ ಕಡಿಮೆಯಾಗಿಲ್ಲ. ಹೀಗಾಗಿ ಇವತ್ತು ಆನಂದ್ ಸಿಂಗ್ ಕುಟುಂಬಸ್ಥರ ಮನವಿ ಮೇರೆಗೆ ಅಪೋಲೋ ಆಸ್ಪತ್ರೆಯಿಂದ ನಾರಾಯಣ ನೇತ್ರಾಲಯಕ್ಕೆ ಆನಂದ್ ಸಿಂಗ್ರನ್ನ ಶಿಫ್ಟ್ ಮಾಡಲಾಯಿತು. ಸುಮಾರು 1 ಗಂಟೆಗಳ ಕಾಲ ಆನಂದ್ ಸಿಂಗ್ ಕಣ್ಣಿನ ಪರೀಕ್ಷೆ ನಡೆಸಿದ ಡಾಕ್ಟರ್ ಭುಜಂಗ ಶೆಟ್ಟಿ ಮತ್ತು ವೈದ್ಯರ ತಂಡ ಸರ್ಜರಿ ಮಾಡುವ ಬಗ್ಗೆ ಮುಂದಿನ ವಾರ ತೀರ್ಮಾನ ಮಾಡೋದಾಗಿ ಹೇಳಿತ್ತು. ಬೋನ್ಸ್ ಇದೆಯಲ್ಲ, ರೈಟ್ ಐದು ಕಣ್ಣಿನ ಫ್ಲೋರ್ ಒಂದು ಫ್ರ್ಯಾಕ್ಚರ್ ಆಗಿದೆ. ಅದರಿಂದ ಅವರಿಗೆ ಒಂದು ಸ್ವಲ್ಪ ಡಬಲ್ ವಿಷನ್ ಇದೆ. ಇವಾಗ ಸದ್ಯಕ್ಕೆ ಎರಡೆರಡು ಕಾಣುತ್ತೆ ಆ ಪಾಯಿಂಟಲ್ಲಿ. ಇಲ್ಲ, ಅದಕ್ಕೆ ಸೊಲ್ಯೂಷನ್ ಇದೆ. ಬಟ್ ಇವಾಗ ಸದ್ಯಕ್ಕೆ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟೇ ಟ್ರೈ ಮಾಡ್ತಾ ಇದ್ವಿ. ಇನ್ನೊಂದು ವೀಕ್ ಆದಮೇಲೆ ರಿವ್ಯೂ ಮಾಡ್ತೀವಿ. ಅದೇನೋ ಸರಿ ಹೋದರೆ ಆಯಿತು, ಇಲ್ಲದೆ ಹೋದರೆ ಸರ್ಜಿಕಲ್ ಲೈನು ಮಾಡಬೇಕಾಗ್ಬೋದು. ಇನ್ನು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಹರಿಪ್ರಸಾದ್ ಆಸ್ಪತ್ರೆಗೆ ಭೇಟಿ ನೀಡಿ ಆನಂದ್ ಸಿಂಗ್ ಆರೋಗ್ಯ ವಿಚಾರಿಸಿದರು. ಬಳಿಕ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದಲ್ಲಿ ಸಮಿತಿ ರಚನೆ ಮಾಡಲಾಗಿದ್ದು ಹೈಕಮಾಂಡ್ ಮುಂದಿನ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಹೇಳಿದರು. ಆನಂದ್ ಸಿಂಗ್ ರವರ ಆಗಿರ್ತಕ್ಕಂಥ ಘಟನೆ ಅದು ನಿರ್ಭಾಗ್ಯಪೂರ್ಣವಾದಂಥ ಘಟನೆ. ಅವರ ಆರೋಗ್ಯದಲ್ಲಿ ಬಹಳ ಸುಧಾರಣೆ ಆಗ್ತಾ ಇದೆ. ಏನು ಸಮಿತಿ ರಚನೆ ಆಗಿದೆ, ಅದೇನು ರೆಕಮೆಂಡ್ ಮಾಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಆನಂದ್ ಸಿಂಗ್ ಚೇತರಿಕೆಗೆ ಬಳ್ಳಾರಿಯಲ್ಲಿ ಅವರ ಅಭಿಮಾನಿಗಳು ಇತಿಹಾಸ ಪ್ರಸಿದ್ಧ ಜಂಬುನಾಥೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ನಡೆಸಿದರು. ಇನ್ನು ಶಾಸಕರಿಬ್ಬರ ಬಡಿದಾಟ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಗಣೇಶ್ ಬಳಿ 2 ಗನ್ಮ್ಯಾನ್ಗಳಿದ್ದರು ಅನ್ನೋ ಮಾಹಿತಿ ಬಯಲಾಗಿದೆ. ಗಲಾಟೆ ನಡೆಯುವಾಗ ಗಣೇಶ್ ತನ್ನ ಖಾಸಗಿ ಗನ್ಮ್ಯಾನ್ ಶರಣಪ್ಪ ಬಳಿ ಗನ್ ಕೇಳಿದ್ದ. ಆದರೆ ಗನ್ ಕೊಡದಿದ್ದಕ್ಕೆ ಶರಣಪ್ಪ ಮೇಲೂ ಹಲ್ಲೆ ನಡೆಸಿದ್ದ ಎನ್ನಲಾಗ್ತಿದೆ. ಆದರೆ ಘಟನೆ ನಡೆದ ಮಾರನೇ ದಿನ ಖಾಸಗಿ ಗನ್ಮ್ಯಾನ್ನ ಬೇರೆಡೆ ಶಿಫ್ಟ್ ಮಾಡಿ ಮಾಧ್ಯಮಗಳ ಮುಂದೆ ಮತ್ತೋರ್ವ ಗನ್ಮ್ಯಾನ್ ರವಿಯನ್ನ ತೋರಿಸಿದ್ದ ಎನ್ನಲಾಗಿದೆ. ಈ ಮೂಲಕ ಹಲ್ಲೆ ನಡೆಸಿರೋದನ್ನ ಮುಚ್ಚಿ ಹಾಕಲು ಯತ್ನಿಸಿದ್ದ ಎನ್ನಲಾಗಿದೆ. ಮತ್ತೊಂದೆಡೆ ಪೊಲೀಸರು ಗಣೇಶ್ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಆದರೆ ಇಷ್ಟು ದಿನಗಳು ಕಳೆದರೂ ಗಣೇಶ್ನನ್ನ ಬಂಧಿಸದೇ ಇರೋದು ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಕಿರಣ ಆರ್, ಪೊಲಿಟಿಕಲ್ ಬ್ಯೂರೋ, TV5 ಬೆಂಗಳೂರು.